ಕೊಟ್ಟ ಮಾತಿನಂತೆ ಕೊಲೆ ಆರೋಪಿಯನ್ನ ಶರಣಾಗಿಸಿದ ಪಂಜುರ್ಲಿ ದೈವ. ಹಿಂದೂ ಯುವಕನ ಮೇಲೆ ಹಲ್ಲೆ ಪ್ರಕರಣ ದೂರು ಸ್ವೀಕಾರ ಮಾಡಿದೆ. ಪಿಎಸ್ಐ ಅಮಾನತಾಗಿದ್ದು ಹೇಗೆ? ಗರ್ಭಪಾತಕ್ಕೆ ಇಬ್ಬರು ಮಹಿಳೆಯರ ಬಲಿ. ಗೋವಾದಲ್ಲಿ ನಿರ್ಮಾಪಕರ ಡಿಶುಮ್ ಕೆಲವನ್ನು ನೋಡೋಣ. ಕರ್ನಾಟಕ ಟಾಪ್. ತುಳುನಾಡಿನ ಆರಾಧ್ಯ ದೈವವಾದ ಪಂಜುರ್ಲಿ ದೈವದ ಕಾರಣಿಕಕ್ಕೆ ನಿದರ್ಶನವೊಂದು ಉಡುಪಿಯಲ್ಲಿ ದೊರೆತಿದೆ. ಪಾಂಗಳದಲ್ಲಿ ಫೆಬ್ರವರಿ 5, 2023ರಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನದ ನೇಮದಲ್ಲಿ ಭಾಗವಹಿಸಿದ್ದ ಶರತ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಕೊಲೆ ಸಂಬಂಧ ಕಾಪು ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದರೂ ಆರೋಪಿಗಳು ಪತ್ತೆಯಾಗಿರಲಿಲ್ಲ. ಹೀಗಾಗಿ ಶರತ್ ಕುಟುಂಬಸ್ಥರು ಮಾರ್ಚ್ 24, 2023ರಂದು ಪಾಂಗಳದ ಮನೆಯಲ್ಲಿ ವರ್ತೆ ಪಂಜುರ್ಲಿ ನೇಮೋತ್ಸವ ಮಾಡಿ ಕೊಲೆಗಾರರನ್ನ ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ರು. ಆ ವೇಳೆ ದೈವ ಆರೋಪಿ ಪಾತಾಳದಲ್ಲಿದ್ದರೂ ಹುಡುಕಿ ಮುಂದೆ ನಿಲ್ಲಿಸುತ್ತೇನೆ ಅಂತ ಅಭಯ ನೀಡಿತ್ತು. ಅಚ್ಚರಿ ಎಂಬಂತೆ ಪ್ರಕರಣದ A1 ಆರೋಪಿ, ಪ್ರಮುಖ ಆರೋಪಿ ಯೋಗೀಶ್ ಆಚಾರ್ಯ ಕೋರ್ಟ್ಗೆ ಶರಣಾಗತಿಯಾಗಿದ್ದಾರೆ. 1 ವರ್ಷ ಕಾಲ ತಲೆಮರೆಸಿಕೊಂಡಿದ್ದು ಈಗ ಕೋರ್ಟ್ಗೆ ಶರಣಾಗಿರೋದು ಪಂಜುರ್ಲಿ ದೈವದ ಮಹಿಮೆ ಅಂತ ಜನರು ನಂಬುತ್ತಾ ಇದ್ದಾರೆ. ಹಿಂದೂ ಯುವಕನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಬೆಳ್ಳೂರು ಠಾಣೆ ಪಿಎಸ್ಐಯನ್ನು ಅಮಾನತು ಮಾಡಲಾಗಿದೆ. ಈ ಹಿಂದೆ ಬೆಳ್ಳೂರು ಪಟ್ಟಣದಲ್ಲಿ ಕಾರು ಓವರ್ಟೇಕ್ ಮಾಡಿದ ವಿಚಾರವಾಗಿ ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಅಭಿಲಾಷ್ ಎಂಬುವನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಈ ವಿಚಾರವಾಗಿ ಬೆಳ್ಳೂರು ಠಾಣೆಯ ಪಿಎಸ್ಐ ಬಸವರಾಜ್ ಚಿಂಚೋಳಿಗೆ ದೂರು ನೀಡಿದ್ರು. ದೂರು ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡಿದ್ರು. ಬಳಿಕ ಮತ್ತೆ ಅಭಿಲಾಷ್ ಮೇಲೆ ಮುಸ್ಲಿಂ ಯುವಕರು ಮಾರಣಾಂತಿಕ ಹಲ್ಲೆ ನಡೆಸಿ ಮನೆಗೆ ನುಗ್ಗಿ ಕೊಲೆ ಬೆದರಿಕೆ ಹಾಕಿದ್ರು. ಬೆಳ್ಳೂರು ಗ್ರಾಮಸ್ಥರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ನಂತರ ಪ್ರಕರಣದ ಗಂಭೀರತೆ ಅರಿತ ಪೊಲೀಸರು ದೂರು ಪಡೆದು 3 ಪ್ರತ್ಯೇಕ ದೂರುಗಳನ್ನು ದಾಖಲಿಸಿಕೊಂಡರು. ಇದೀಗ ಈ ಹಿಂದೆ ದೂರು ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡಿದ್ದ ಪಿಎಸ್ಐ ಬಸವರಾಜ ಚಿಂಚೋಳಿ ಮೇಲೂ ದೂರು ದಾಖಲಾಗಿದ್ದು ಎಸ್ಪಿ ಯತೀಶ್ ಪಿಎಸ್ಐ ಬಸವರಾಜ್ ಅವರನ್ನು ಅಮಾನತು ಮಾಡಿ ಆದೇಶ ನೀಡಿದ್ದಾರೆ. ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಗರ್ಭಪಾತ ಮಾಡಿಸೋ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಆಸ್ಪತ್ರೆಯ ಮಾಜಿ ಆಯ ಕವಿತಾ ಬದ್ದನವರ್ ಗರ್ಭಪಾತ ದಂಧೆಗೆ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ 33 ವರ್ಷದ ಸೊನಾಲಿ ಸಾವನ್ನಪ್ಪಿದ್ದಾಳೆ. ಈಗಾಗಲೇ 2 ಹೆಣ್ಣು ಮಗು ಹೊಂದಿರುವ ಸೊನಾಲಿ 3ನೇ ಮಗು ಹೆಣ್ಣಾದ ಕಾರಣ ಗರ್ಭಪಾತ ಮಾಡಿಸೋಕ್ ಮುಂದಾಗಿದ್ರು. ಗರ್ಭಪಾತ ಮಾಡಿಸೋ ವೇಳೆ ತೀವ್ರ ರಕ್ತಸ್ರಾವವಾಗಿ ಸೊನಾಲಿ ಮೃತಪಟ್ಟಿದ್ದು, ಸಾವನ್ನಪ್ಪಿರುವ ಹಿನ್ನೆಲೆ ಮರಳಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಗೆ ಮೃತದೇಹವನ್ನ ಕಾರ್ನಲ್ಲಿ ಸಾಗಿಸ್ತಾ ಇದ್ದಾಗ ಮೀರಜ್ ಪೊಲೀಸರು ಕಾರು ತಪಾಸಣೆಯ ಸಂದರ್ಭದಲ್ಲಿ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಕವಿತಾ ಸೇರಿ 5 ಜನ ಆರೋಪಿಗಳನ್ನ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಮಂಡ್ಯದ ಪಾಂಡವಪುರದಲ್ಲಿ ರಹಸ್ಯ ಗರ್ಭಪಾತ ಮಾಡಿಸಿಕೊಂಡಿದ್ದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಗರ್ಭಪಾತ ಮಾಡಿದ್ದ ಶುಶ್ರೂಷಕಿ ಪಾಂಡವಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಬಳಿಕ ಮಹಿಳೆ ತೀವ್ರ ಅಸ್ವಸ್ಥವಾದ ಕಾರಣ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾಳೆ. ಮತ್ತೋರ್ವ ಮಹಿಳೆ ಗುಣಮುಖವಾಗಿದ್ದಾರೆ. ಗೋವಾದಲ್ಲಿ ಸಿನಿ 19 ಕಾರ್ಯಕ್ರಮದ ಕುರಿತು ಚರ್ಚೆ ನಡೆಸಲಿಕ್ಕೆ ಹೋಗಿದ್ದ ಕನ್ನಡದ ನಿರ್ಮಾಪಕರು ಗಲಾಟೆ ಮಾಡಿಕೊಂಡಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಗಲಾಟೆ ನಡೆದಿದೆ. ಘಟನೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ನಿರ್ಮಾಪಕ ಎ ಗಣೇಶ್, ಸತೀಶ್ ಆರ್ಯ ಹಾಗೂ ರಥಾವರ ಮಂಜು ನಡುವೆ ಗಲಾಟೆ ಶುರುವಾಯಿತು. ಅವರನ್ನ ಬಿಡಿಸೋದಕ್ಕಂತ ನಾನು ಹೋಗಿದ್ದು, ಸತೀಶ್ ನನಗೆ ಸ್ಪೂನ್ನಿಂದ ಚುಚ್ಚಿದ್ರು. NM ಸುರೇಶ್ ತುಟಿಗೂ ಕೂಡ ಗಾಯವಾಗಿದೆ. ಸಿನಿಮಾ ರೀತಿಯಲ್ಲಿ ಸತೀಶ್ ಆರ್ಯ ಹಲ್ಲೆ ಮಾಡಿದ್ರು. ಗೋವಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬೆಂಗಳೂರಿಗೆ ವಾಪಸ್ ಆದೆ. ಇಲ್ಲಿ ಬಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡೆ. ರಥಾವರ ಮಂಜುನಾಥ್ಗೂ ಕೂಡ ಗಂಭೀರ ಗಾಯವಾಗಿದೆ ಅಂತ ಹೇಳಿದ್ರು. ಹುಚ್ಚ ಸತೀಶ್ ತರದವರು ಚೇಂಬರ್ ನಲ್ಲಿದ್ರೆ ಬೆಲೆ ಇರಲ್ಲ. ಸತೀಶ್ ಹೊಡೆದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಸತೀಶ್ ಗಲಾಟೆ ಮಾಡಿರುವ CCTV ಫುಟೇಜ್ ಇದೆ ಅಂತ ಹೇಳಿದ್ರು. ಇನ್ನು NM ಸುರೇಶ್ ದುಡ್ಡಲ್ಲಿ ಗೋವಾ ಹೋಗಿದ್ದು, ಚೇಂಬರ್ ದುಡ್ಡು 1 ಪೈಸೆಯನ್ನು ಕೂಡ ಬಳಸಿಲ್ಲ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಎಲ್ಲರೂ ಗೋವಾದಲ್ಲಿ ಮಾಡಬೇಕು ಅಂತೇಳಿ ಅವರ ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರು ಡಿಸೈಡ್ ಮಾಡಿದ್ರು. NM ಸುರೇಶ್ ಅವರು ನಾನೇ ವೈಯಕ್ತಿಕವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಒಂಚೂರು ಚರ್ಚೆ ಮಾಡಬೇಕು ಸಿನಿ 90 ಬಗ್ಗೆ ನಿಮಗೆ ಅನುಭವ ಇದೆ ಬನ್ನಿ ಅಂತ ಕರೆದ್ರು. ಅವರಲ್ಲೇ ಏನೋ ಬಾಯಿಗೆ ಮಾತು ಬೆಳೆದು ಎದುರುಗಡೆ ಊಟ ಮಾಡ್ತಿದ್ದು ಆ ಪ್ಲಾಸ್ಟಿಕ್ ಪ್ಲೇಟ್ನ ತೆಗೆದು ಡೈರೆಕ್ಟಾಗಿ ರಥವರ ಮಂಜು ಹೊಡೆದ್ಬಿಟ್ಟ ಅಂತಾರೆ ಸತೀಶ್. ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಮಧ್ಯಕ್ಕೆ ಹೋಗಿ ಬಿಡಿಸೋಣ ಅಂತ ಹೋದೆ. ಮೇಲೆ ಒಂದನ್ನು ಮೂಗು ಹೊಡೆದ, ಈ ಮೂಗು ಪೂರ್ತಿ ಕಟ್ಟಾಗಿ ಹೊಡೆದಿದ್ದು ನನಗೆ ಅಂತಾರೆ ಸತೀಶ್. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಸಣ್ಣ ಮಕ್ಕಳಲ್ಲಿ ಮಹಾಮಾರಿ ಡೆಂಗ್ಯೂ ಜೀವ ಹಿಂಡುತ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿಯೇ 80% ಮಕ್ಕಳಲ್ಲಿ ಡೇಂಜರ್ ಡೆಂಗ್ಯೂ ಲಕ್ಷಣದಿಂದ ಜಿಲ್ಲಾಸ್ಪತ್ರೆಗೆ ಮಕ್ಕಳು ದಾಖಲಾಗ್ತಾ ಇವೆ. ಜಿಲ್ಲೆಯಲ್ಲಿ 162 ಪ್ರಕರಣಗಳಲ್ಲಿ 108 ಪ್ರಕರಣಗಳು ಮಕ್ಕಳಲ್ಲಿ ಡೆಂಗ್ಯೂ ಲಕ್ಷಣಗಳು ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲೇ 50ಕ್ಕೂ ಹೆಚ್ಚು ಡೆಂಗ್ಯೂ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ವರ್ಷ 2024ರಲ್ಲಿ ಹಾವೇರಿಯಲ್ಲಿ 10, ಬ್ಯಾಡಗಿ 30, ರಾಣೆಬೆನ್ನೂರು 18, ಹಿರೇಕೆರೂರು 20, ರಟ್ಟಿಹಳ್ಳಿ 8, ಶಿಗ್ಗಾವಿ 6, ಸವಣೂರು 1, ಹಾನಗಲ್ 69, ಒಟ್ಟು 162 ಕೇಸ್ಗಳು ಇವೆ.
ಕಳೆದ ವರ್ಷ ಅಂದರೆ 2023ರಲ್ಲಿ ಕೇವಲ 24 ಡೆಂಗ್ಯೂ ಕೇಸ್ ಪತ್ತೆಯಾಗಿದ್ವು. ಕಳೆದ ಬಾರಿಯ ಬರಗಾಲ ಮತ್ತು ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಜನರು ನೀರಿನ ಶೇಖರಣೆ ಮಾಡಿ ಬಳಕೆ ಮಾಡ್ತಾ ಇದ್ರು. ಶೇಖರಣೆಗೊಂಡ ನೀರಲ್ಲಿ ಏಡಿಸ್ ಅನ್ನೋ ಸೊಳ್ಳೆ ಉತ್ಪತ್ತಿಯಾಗಿ ರೋಗ ಉಲ್ಬಣಗೊಂಡಿದೆ. ಪ್ರಸಕ್ತ ವರ್ಷ 2024 ಜನವರಿಯಿಂದ ಇಲ್ಲಿಯವರೆಗೆ ಟೋಟಲ್ ಆಗಿ 162 ಕೇಸಸ್ ಡೆಂಗಿ ಪ್ರಕರಣಗಳು ಕಂಡುಬಂದಿದೆ. ಅದರಲ್ಲಿ ಹಾವೇರಿ ತಾಲೂಕು 10, ಬ್ಯಾಡಗಿ 30, ರಾಣೆಬೆನ್ನೂರು 18, ಹಿರೇಕೆರೂರು 20, ರಟ್ಟಿಹಳ್ಳಿ 8, ಶಿಗ್ಗಾಂವ್ 6, ಸವಣೂರು 1 ಹಾಗೂ ಹಾನಗಲ್ 69 ಕೇಸಸ್ಗಳು ಪ್ರಕರಣ ಕಂಡುಬಂದಿದೆ. ಏಡಿಸ್ ಈಜಿಪ್ಟಿಸ್ ಅಂತ ಒಂದು ಸೊಳ್ಳೆಯಿಂದ ಹರಡ್ತಕ್ಕಂಥ ಕಾಯಿಲೆ. ಸೊ ಇದು ಕ್ಲೀನ್ ಆಗಿರೋ ನೀರಲ್ಲಿ ಬೆಳೆಯುತ್ತೆ. ನೀರಿನ ಅಭಾವ, ಬೇಸಿಗೆ ಅಂತ ಹೇಳಿ ಮನೆಯಲ್ಲಿ ಕೃತಕವಾಗಿ ನೀರನ್ನ ಶೇಖರಣೆ ಮಾಡಿರೋದ್ರಿಂದ, ಸಡನ್ ಆಗಿ ಮಳೆ, ತುಂತುರು ಮಳೆ ಆಗಿರೋದ್ರಿಂದ ಮನೆ ಸುತ್ತಮುತ್ತ ಇರೋ ತೆಂಗಿನಕಾಯಿ ಚಿಪ್ ಇರ್ಬೋದು, ಟೈರ್, ಎಲ್ಲೆಲ್ಲಿ ಶುದ್ಧ ನೀರು ಇದೆ ಅಲ್ಲೆಲ್ಲ ಸೊಳ್ಳೆ ಅಭಿವೃದ್ಧಿ ಆಗಿ ಸೊಳ್ಳೆ ಕಚ್ಚಿ ಅದರಿಂದ ಡೆಂಗು ಜ್ವರ ಬಂದಿದೆ. ಇವತ್ತು ರಾಜ್ಯಾದ್ಯಂತ ಶಾಲೆಗಳು ಆರಂಭಗೊಂಡಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ತಂಗಡಿ ಗ್ರಾಮದಲ್ಲಿ ಇದಕ್ಕೆ ಉಲ್ಟಾ. ಮುಖ್ಯ ಶಿಕ್ಷಕನನ್ನ ಬದಲಾಯಿಸುವಂತೆ ಶಾಲೆ ಆರಂಭವಾದ ಮೊದಲ ದಿನವೇ ಎಸ್ಟಿಎಂಸಿ ಸದಸ್ಯರು ಪ್ರೌಢಶಾಲೆಗೆ ಬೀಗ ಹಾಕಿದ್ದಾರೆ. ಮುಖ್ಯ ಶಿಕ್ಷಕ ಎಂಎಸ್ ಚೌಗಲೆ ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ ಅಂಥೇಳಿ 1 ವರ್ಷದಿಂದ ಮುಖ್ಯ ಶಿಕ್ಷಕನನ್ನ ಬದಲಾಯಿಸುವಂತೆ ಎಸ್ಟಿಎಂಸಿ ಸದಸ್ಯರು ಪಟ್ಟು ಹಿಡಿದಿದ್ರು. ಅಲ್ಲದೆ ಡಿಡಿಪಿಐ ಬಿಇಒಗೂ ಕೂಡ ಹಲವು ಬಾರಿ ಮುಖ್ಯ ಶಿಕ್ಷಕರ ಬದಲಾವಣೆಗೆ ಮನವಿ ಸಲ್ಲಿಸಲಾಗಿದ್ರೂ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ತಮ್ಮ ಕೋರಿಕೆಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವ ಎಸ್ಟಿಎಂಸಿ ಸದಸ್ಯರು ಶಾಲೆಗೆ ಬೀಗ ಹಾಕಿ ಶಾಲೆಯ ಮುಂದೆ ಧರಣಿ ಕುಳಿತು ಮುಖ್ಯ ಶಿಕ್ಷಕರನ್ನ ಕೂಡಲೇ ಬದಲಾಯಿಸುವಂತೆ ಪಟ್ಟು ಹಿಡಿದಿದ್ದಾರೆ. ರಾಜ್ಯದ ಹಲವೆಡೆ ಕಾಡಾನೆಗಳ ಹಿಂಡು ಕಾಣಿಸಿಕೊಳ್ತಾ ಇದ್ದು ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದೆ. ಕೊಡಗು ಜಿಲ್ಲೆ ಸಿದ್ದಾಪುರ ವಿರಾಜಪೇಟೆ ರಸ್ತೆಯಲ್ಲಿ ಕಾಡಾನೆಗಳ ಹಿಂಡು ಕಂಡು ಬಂದಿದ್ದು ವಾಹನ ಸವಾರರು ಆತಂಕಗೊಂಡಿದ್ದಾರೆ. ಗ್ರಾಮಸ್ಥರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಆನೇಕಲ್ ಗಡಿಯ ಸೂಳಗಿರಿಯ ಪೇರಂಡಪಲ್ಲಿ ಬಳಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾಜಾರೋಷವಾಗಿ ಹೆದ್ದಾರಿ ದಾಟಿದ ಒಂಟಿ ಸಲಗವನ್ನು ಕಂಡು ವಾಹನ ಸವಾರರು ದಂಗಾದರು. ಒಂಟಿ ಸಲಗ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕನಲಟಿ ಗ್ರಾಮ, ಕುಲ್ಲುಕುರುಟಿ, ಶೆಟ್ಟಿಹಳ್ಳಿ ಸುತ್ತಮುತ್ತ ಗ್ರಾಮದ ಜನರಿಗೆ ಅರಣ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಇತ್ತ ವಿದ್ಯುತ್ ತಂತಿ ತಗುಲಿ ಕಾಡಾನೆ ಸಾವನ್ನಪ್ಪಿರುವ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೊಡರಗಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಬಾವಿಗೆ ಬಿದ್ದಿದ್ದ ಜಿಂಕೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಿಸಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ ಬೆಣಚಿಗೆರೆ ಗ್ರಾಮದಲ್ಲಿ ನಡೆದಿದೆ. ಇಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ 72ನೇ ಜನ್ಮದಿನ. ಅಂಬರೀಷ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋಗೆ ಅಂಬರೀಷ್ ಪತ್ನಿ ಸುಮಲತಾ, ಪುತ್ರ ಅಭಿಷೇಕ್ ಅಂಬರೀಷ್ ಹಾಗೂ ಸೊಸೆ ಅವಿವಾ ಆಗಮಿಸಿ ಅಂಬರೀಷ್ಗೆ ಇಷ್ಟವಾದ ತಿನಿಸುಗಳನ್ನು ಇಟ್ಟು ಪೂಜೆ ನಡೆಸಿದರು. ಈ ವೇಳೆ ಅಸಂಖ್ಯ ಅಭಿಮಾನಿಗಳು ಕೂಡ ಸೇರಿದ್ರು. ಈ ವೇಳೆ ಮಾತನಾಡಿದ ಸುಮಲತಾ ಅಂಬರೀಷ್, ಅಂಬಿ ನಮ್ಮ ಮನಸ್ಸಲ್ಲಿ ಅಷ್ಟೇ ಅಲ್ಲ, ಅಭಿಮಾನಿಗಳ ಮನಸ್ಸಲ್ಲೂ ಇದ್ದಾರೆ. 6 ವರ್ಷವಾದರೂ ಅಭಿಮಾನಿಗಳು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ. ಅವರು ಮಾಡಿದ ಒಳ್ಳೆ ಕೆಲಸಗಳಿಂದ ಜನ ಶಾಶ್ವತವಾಗಿ ಅವರನ್ನ ನೆನಪಿನಲ್ಲಿ ಉಳಿಸಿಕೊಂಡಿದ್ದಾರೆ. ಆ ಪ್ರೀತಿಯನ್ನೇ ನೋಡಿಕೊಂಡು ನಾವು ತೃಪ್ತಿ ಪಡ್ತೀವಿ ಎಂದರು. ಅಂಬಿ ಅವರನ್ನ ಕಲಿಯುಗದ ಕರ್ಣ ಅಂತ ಅಭಿಮಾನಿಗಳು ಹೇಳ್ತಿದ್ರು. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ವ್ಯಕ್ತಿತ್ವ, ಆ ಒಂದು ಸ್ವಭಾವ, ಒಂದು ಕೊಡೋವಂಥ ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ. ನಾನು ಅಂಬರೀಷ್ ಅವರಲ್ಲಿ ಇರೋ ಗುಣಗಳು ಏನಿದೆ ಇವತ್ತಿಗೂ ನಮಗದು ಒಂದು ಮಾರ್ಗದರ್ಶನ. ಇಲ್ಲ ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ, ಈಗ ಮಾಡಬೇಕು ಅಂತ ಇಲ್ಲ, ನಮ್ಮ ಸಪೋರ್ಟೂ ಅವ್ರು ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ.